ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ಈ ನಿಮ್ಮ ಸ್ಪೀಡ್ ಶೆಟ್ಟಿ ಅಪ್ಲೋಡ್ ಮಾಡಿರುವಂತಹ ನಮ್ಮೂರ ಹಬ್ಬ ಲಾಗ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕಂಪನಿ ಕಡೆಯಿಂದ ಇವತ್ತು ನಾನು ಟೈಲ್ಸ್ ಸೆಲೆಕ್ಷನ್ ಗೆ ಅಂತ ಸೈಟ್ಗೆ ನಿಯರೆಸ್ಟ್ ಆಗಿರುವಂತಹ ಶಾಪ್ಗೆ ವಿಸಿಟ್ ಮಾಡಿರೋದು ನೀವು ನೋಡ್ತಾ ಇದ್ದೀರಾ. ಟೈಲ್ಸ್ ಸೆಲೆಕ್ಷನ್ ಮಾಡುವಾಗ ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಆಕ್ಚುಲಿ ಕಲರ್ ಕಾಂಬಿನೇಷನ್ಸ್. ಓಕೆನಾ, ಫ್ಲೋರ್ಗೆ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು, ವಾಲ್ಗೆ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಕಿಚನ್, ಬಾತ್ರೂಮ್ ಮತ್ತೆ ದೇವರ ಕೋಣೆಗಳಿದ್ರೆ ಅದಕ್ಕೆ ಆಯ್ತಾ. ಸೊ ಅವನ್ನೆಲ್ಲ ನೋಡ್ಕೊಂಡು ಕ್ಲೀನ್ ಆಗಿ ಸೆಲೆಕ್ಟ್ ಮಾಡೋದು ತುಂಬಾ ಮ್ಯಾಟರ್ ಆಗತ್ತೆ. ಆದ ಕಾರಣ ಆಕ್ಚುಲಿ ನಾವು ಓನರ್ ಆಗಿದ್ರು ಕೂಡ ನಾವೇ ಬಂದು ಸೆಲೆಕ್ಟ್ ಮಾಡ್ತೀವಿ. ಎಷ್ಟೇ ಬಿಸಿ ಇದ್ರೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗ ವೀಕ್ಷಾ ಕನ್ಸ್ಟ್ರಕ್ಷನ್ ಕಡೆಯಿಂದ ನಾವೇನೆ ಹೋಗಿ ವಿಸಿಟ್ ಮಾಡಿರ್ತೀವಿ. ಯಾಕಂದ್ರೆ ಟೈಲ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಕೂಡ ಬಂದಿದೆ, ಹಾಗೆ ಸೈಜಸ್ ಕೂಡ ಮ್ಯಾಟರ್ ಆಗುತ್ತೆ, ಮತ್ತೆ ಕ್ವಾಲಿಟಿ ಆಫ್ ಟೈಲ್ಸ್ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ವೀಕ್ಷಾ ಕನ್ಸ್ಟ್ರಕ್ಷನ್ ಉದ್ದೇಶ ಅದೇ ಅಲ್ವಾ, ಕ್ವಾಲಿಟಿ ಆಗಿರುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿ ಕ್ವಾಲಿಟಿ ಆಗಿರುವಂತಹ ಒಂದು ಕನ್ಸ್ಟ್ರಕ್ಷನ್ ಮಾಡೋದೇ ನಮ್ಮ ಉದ್ದೇಶ. ನನ್ನ ಮಗಳು ಆಕ್ಚುಲಿ ಫ್ರೀ ಆಗಿದ್ಲು ಅಂತ ಕರ್ಕೊಂಡ್ ಬಂದಿದ್ದೆ, ಯಾಕಂದ್ರೆ ಅವಳಿಗೂ ಕೂಡ ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕಾಗಿತ್ತು. ಬಟ್ ತುಂಬಾ ಬ್ಯುಸಿ ಅಲ್ವಾ ನಾವ್ ಯಾವಾಗ್ಲೂ. ಸೊ ಎಲ್ಲದನ್ನು ಕೂಡ ನಾನು ಮ್ಯಾನೇಜ್ ಮಾಡ್ಕೊಂಡು ಈ ನಿಮ್ಮ ಸ್ಪೀಡ್ ಶೆಟ್ಟಿ ಕಂಟಿನ್ಯೂ ಆಗಿ ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರ್ಬೇಕಾಗತ್ತೆ ಕೆಲವೊಂದು ಸಾರಿ. ಹಾಗೆ ನಿಮ್ಗೇನಾದ್ರೂ ಕನ್ಸ್ಟ್ರಕ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆಯಾ? ಹಾಗೇನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನಿಲ್ಲಿ ಕೇಳ್ತಾ ಇದ್ದೀನಿ. ಆಷಾಢ ಮಾಸ ಮುಗೀತು, ಹಾಗೆ ಶ್ರಾವಣ ಕೂಡ ಬಂದಾಯ್ತು. ಶ್ರಾವಣ ಮಾಸದಲ್ಲಿ ಬೇಗನೆ ನಮ್ಮ ಸೈಟ್ ಅಲ್ಲಿ ಪೆಂಡಿಂಗ್ ಇರುವಂತಹ ವರ್ಕ್ ನ ಮುಗಿಸ್ಬೇಕಾಗಿದೆ. ಯಾಕಂದ್ರೆ ತುಂಬಾ ನಮ್ಮ ಕ್ಲೈಂಟ್ಸ್ ಆಕ್ಚುಲಿ ಬೇಗನೆ ಗೃಹ ಪ್ರವೇಶ ಕೂಡ ಮಾಡುವಂತಹ ಡೇಟ್ ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಕೂಡ ಇನ್ನೊಂದು ಸೈಟ್ ಗೆ ನಿಯರ್ ಆಗಿರುವಂತಹ ಒಂದು ಶಾಪ್. ಇಲ್ಲಿ ನಾವು ತುಂಬಾ ವರ್ಷಗಳಿಂದ ಪರ್ಚೇಸ್ ಮಾಡ್ತಿದ್ವಿ ಆಕ್ಚುಲಿ ಎಲ್ಲ ಮೆಟೀರಿಯಲ್ ನ. ಸೊ ದಟ್ ಇಲ್ಲಿನೂ ಬಂದು ಬೇಗನೆ ಸೆಲೆಕ್ಷನ್ ಮಾಡೋಣ ಅಂತ ಬಂದ್ವಿ. ಟೈಲ್ ಸೆಲೆಕ್ಷನ್ ಮಾಡುವಾಗ ನಾನು ಹೇಳಿರುವ ಹಾಗೇನೆ ಯಾಕೆ ನಾವು 2-3 ಕಡೆ ಶಾಪ್ಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ ಅಂದ್ರೆ, ಕೆಲವೊಂದ್ಸಾರಿ ಇವಾಗ ಚಿಕ್ಕ ಐಟಮ್ ಅಂದ್ರೆ ಈಗ ದೇವ್ರ ಕೋಣೆಗೆ ಅಥವಾ ಕಿಚನ್ಗೆ ಮತ್ತೆ ಬಾತ್ರೂಮ್ ಗಳಿಗೆ ಶಾರ್ಟ್ ಏರಿಯಾ ಇರೋದ್ರಿಂದ 1 or 2 ಬಾಕ್ಸಸ್ ಶಾರ್ಟೇಜ್ ಆಗೋದು, ಆತರ ಎಲ್ಲ ಸಮಸ್ಯೆ ಬರುತ್ತೆ. ಅವಾಗ ನಾವು ಕೆಲಸ ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಬೇಗ ಕಾನ್ವರ್ಸೇಷನ್ ಮಾಡ್ಕೊಂಡು ಬೇಗ ವರ್ಕ್ ನ ಮುಗಿಸೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಂಡಿರ್ತೀವಿ. ಶ್ರಾವಣ ಮಾಸ ಅಂದ್ಮೇಲೆ ಹಬ್ಬಗಳು ಸಾಲು ಬಂದೇ ಬಿಡುತ್ತೆ ಅಲ್ವಾ. ಹಾಗಾಗಿ ನನ್ನ ಲಕ್ಷ್ಮಿ ಹಬ್ಬಕ್ಕಾಗಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಪಾರ್ಕಿಂಗ್ ಸಿಗದೆ ಈ ತರ ನಾವು ವಾಕ್ ಮಾಡ್ಕೊಂಡು ಏಷ್ಯನ್ ಪೇಂಟ್ ಅವ್ರದ್ದು ಮಾರ್ಕೆಟಿಂಗ್ ಮಾಡ್ತಾ ಈ ನಮ್ಮ ಕೊಳೆಯಲ್ಲಿ ಕೊಳೆ ಬಿಡಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಆಕ್ಚುಲಿ ವಾಕ್ ಮಾಡ್ಕೊಂಡು ಶಾಪಿಂಗ್ ಬೇಗ ಮುಗಿಸೋಣ ಅಂತ ಹೋಗ್ತಾ ಇದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಬೇಗನೆ ನಮ್ಮ ಕ್ಲೈಂಟ್ ನ ಮೀಟ್ ಆಗೋದಿತ್ತು. ಅಲ್ಲಿ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಫ್ಲವರ್ ಮತ್ತೆ ಬೇರೆ ಫ್ರೂಟ್ಸ್ ಎಲ್ಲ ತಗೊಳ್ಳುವಂತಹ ಮಾರ್ಕೆಟ್ಗೆ ವಿಸಿಟ್ ಮಾಡಿದ್ವಿ. ಸೊ ಬೇಗ ಎಲ್ಲ ತಗೋಬೇಕಾಗಿದೆ, ಯಾಕಂದ್ರೆ ಮತ್ತೆ ಟೈಮ್ ಇಲ್ಲ, ಇನ್ನೊಂದ್ ಕಡೆ ಹೋಗೋದಿದೆ, ಮತ್ತೆ ಬೇರೆ ಶಾಪಿಂಗ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಬ್ಯುಸಿನೇ ಅಲ್ವಾ ಯಾವಾಗ್ಲೂ ಅಂತ. ಟಿಫನ್ ಕೂಡ ಮಾಡಿರ್ಲಿಲ್ಲ, ಅರ್ಲಿ ಮಾರ್ನಿಂಗ್ ಬೇಗ ಬಂದು ನಾವು ಇಷ್ಟೊತ್ತಾಗಿತ್ತು. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹೂಗಳೆಲ್ಲ ನೀವೇ ನೋಡ್ತಿರುವಾಗ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಹೋಟ್ಲು ಸಿಗ್ತಾ ಇಲ್ಲ, ಹೋಟ್ಲು ಹುಡ್ಕದೆ ಕೆಲಸನಾ? ನಮ್ಮ ನೆಚ್ಚಿನ ಪುರೋಹಿತರು ಹೇಳಿರೋ ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಬೆಳಿಗ್ಗೆ ಎದ್ಬಿಟ್ಟು ಯಮುನಾ ಪೂಜೆ ಹಾಗೆ ತುಳಸಿ ಪೂಜೆ ಮಾಡಿಬಿಟ್ಟು ನಮ್ಮ ಲಕ್ಷ್ಮಿ ಹಬ್ಬನ ಇವತ್ತು ನಾನು ಮಾಡಬೇಕಾಗಿದೆ. ನಿಮಗಿಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಗಂಗೆಗೆ ಪೂಜೆ ಮಾಡಿಬಿಟ್ಟು ಹಾಗೆ ನಮ್ಮ ತುಳಸಿಗೆ ಪೂಜೆ ಮಾಡಿ ಆ ನೀರನ್ನ ಒಳಗಡೆ ತಗೊಂಡು ಹೋಗ್ಬಿಟ್ಟು ಕಳಸಕ್ಕೆ ಹಾಕ್ಬಿಟ್ಟು ನನ್ನ ಲಕ್ಷ್ಮಿ ವ್ರತನ ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿದ್ದೆ. ವೀಕ್ಷಾನು ಕೂಡ ಬೇಗನೆ ಎದ್ದಿದ್ಲು. ಇವತ್ತು ಅವಳಿಗೆ ಸ್ಕೂಲ್ ಕೂಡ ಇದೆ. ಸೊ ಏನು ಮಾಡಕ್ಕಾಗಲ್ಲ, ಅವಳು ಹೋಗ್ಲೇಬೇಕು ಅಂತ ಇದ್ಲು. ಸೊ ಅವಳ ಕೈಯಿಂದನೂ ಕೂಡ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬೇಗನೆ ನನ್ನ ವ್ರತ ಇವತ್ತು ಸ್ಟಾರ್ಟ್ ಮಾಡ್ಬೇಕು ನಾನು.
ನಿನ್ನೆ ನೈಟ್ ಎಲ್ಲ ಅರೇಂಜ್ ಮಾಡ್ಕೊಂಡಿಟ್ಟಿರೋದ್ರಿಂದ ಈಸಿನೇ ಆಯ್ತು ನಮ್ಗೆ, ಬೇಗ ಎದ್ಬಿಟ್ಟು ಎಲ್ಲರೂ ಒಟ್ಟಿಗೆನೆ ಪೂಜೆ ಮಾಡೋದಕ್ಕೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೇನೆ ತೆಂಗಿನಕಾಯಿ, ವೀಳ್ಯದೆಲೆ, ಹಾಗೆ ಅರಿಶಿನ ಕುಂಕುಮ ಮತ್ತೆ ನೀರು ಅಲ್ವಾ, ಇವೆಲ್ಲ ಲಕ್ಷ್ಮಿಯ ಪ್ರತೀಕ. ಹಾಗೇನೆ ಇವಾಗ ನಾನು ಆಕ್ಚುಲಿ ಗಂಗೆ ಪೂಜೆ ಮುಗಿಸ್ಬಿಟ್ಟು ಅಲ್ಲಿ ಇಟ್ಟಿರುವಂತಹ ಗಂಗೆನ ಒಳಗಡೆ ತಗೊಂಡು ಬಂದು ನನ್ನ ಲಕ್ಷ್ಮಿ ಪೂಜೆ ಮಾಡುವ ಕಳಸಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ನಾನು ಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಮೊದಲಿಗೆ ವಿಘ್ನ ವಿನಾಶಕನಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಹಾಗೆ ನನ್ನುಳಿದ ಎಲ್ಲಾ ಬೇರೆ ದೇವರುಗಳಿಗೂ ಕೂಡ ಪೂಜೆಯನ್ನು ಮಾಡುತ್ತಾ ನಾನು ನನ್ನ ಮಗಳು ಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಲೈಫ್ ಅಲ್ಲಿ ನಾವೆಲ್ಲರೂ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ನಾವು ಮಾಡುವಂತಹ ಹಿಂದೂ ಧರ್ಮದ ಕೆಲವೊಂದು ಹಬ್ಬಗಳು, ಆಚರಣೆಗಳನ್ನ ನಮ್ಮ ಮನೆಯ ಮಕ್ಕಳಿಗೆ ಹೇಳಿ ತಿಳಿಸಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮನೆಯ ಈ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಕೂಡ ನೀವು ಕೇಳಿರುವಂತಹ ವರಗಳನ್ನ ಆದಷ್ಟು ಬೇಗ ಕೊಡಲಿ ಅಂತ ಇವತ್ತು ನಾನು ಬೇಡ್ಕೋತಾ ಇದ್ದೀನಿ. ಶರಣು 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 ನಿಧಿಲ ನೇತ್ರನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ. ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಬೆಳಗಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ನೀಡಿರೆ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲ ದಾಟಿ ಬಾರಮ್ಮ, ಭಾಗ್ಯದಾತೆ ನೀನೊಲಿದರೆ ನಮ್ಮ ಮನೆಯು ಬೆಳಕಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಓಂ ವಿಕೃತ್ಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತ್ಯೇ ನಮಃ, ಓಂ ಸುರಭ್ಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಸ್ವದಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧನ್ಯಾಯೇ ನಮಃ, ಓಂ ಕಮಲಾಯೇ ನಮಃ, ಓಂ ಕಾಂತಾಯೇ ನಮಃ, ಓಂ ಭುವನೇಶ್ವರಾಯೇ ನಮಃ. ಲಕ್ಷ್ಮೀ 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 ಲಕ್ಷ್ಮೀ. ಪರಿಶುದ್ಧವಾದ ಮನಸ್ಸಿನಿಂದ ಮುಂಜಾನೆ ಬೇಗನೆ ನನ್ನ ಈ ಲಕ್ಷ್ಮಿ ಪೂಜೆಯನ್ನು ಮಾಡಿರೋದು ನನಗೆ ತುಂಬಾನೇ ಖುಷಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಅಂದ್ರೆ ಪೂಜೆಯ ನಂತರ ಆಕ್ಚುಲಿ ನಿಮ್ ಕೈಲಿ ಎಷ್ಟು ಜನರಿಗಾಗುತ್ತೆ ಅಂದ್ರೆ 3 ಜನ ಇಲ್ಲ 5 ಜನ ಇಲ್ಲ 9 ಈ ರೀತಿ ಅರಿಶಿನ ಕುಂಕುಮ ಕೊಡುವಂತಹ ಒಂದು ಪ್ರತೀತಿ ಕೂಡ ಇದೆ. ಅಂತೂ ಇಂತೂ ನನ್ನ ಈ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗೇನೆ ನೆರವೇರ್ತು. ಈ ನನ್ನ ಚಿಕ್ಕ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಹಿಟ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಇನ್ನೂ ತುಂಬಾ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಸ್ಪೀಡ್ ಶೆಟ್ಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಹೊಸ ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಈ ಸ್ಪೀಡ್ ಶೆಟ್ಟಿ ಬರ್ಲಿಕ್ಕಿದ್ದೀನಿ.